ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆನರಾ ಬ್ಯಾಂಕ್ ಅನ್ನೋ ಒಂದು ಬ್ಯಾಂಕಿಂದ ಯಾವ ರೀತಿಯಾಗಿ ನಾವು ಲೋನನ್ನು ತೊಗೊಳ್ಳೋದು ಅಂತ. ಕೆನರಾ ಬ್ಯಾಂಕ್ನ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಲೋನನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನು ಕೆನರಾ ಬ್ಯಾಂಕ್ ಅನ್ನೋ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋಣ ಬನ್ನಿ, ಕೆನರಾ ಬ್ಯಾಂಕಲ್ಲಿ ನಮಗೆ ಯಾವ ರೀತಿಯಾಗಿ ಲೋನನ್ನು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಕೆನರಾ ಬ್ಯಾಂಕ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ನಾವು ಹಲವಾರು ಲೋನ್ಸ್ನ ನಾವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ಸ್ ಆಗಿರ್ಬೋದು, ಎಜುಕೇಷನ್ ಲೋನ್ಸ್ ಆಗಿರ್ಬೋದು, ಪರ್ಸ್ನಲ್ ಲೋನ್ಸ್ ಆಗಿರ್ಬೋದು, ಹಾಗೆ ಮೋರ್ಟೇಜ್ ಲೋನ್ಸ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಈ ಥರ ಹಲವಾರು ರೀತಿಯಾಗಿ ನಾವು ಲೋನ್ಸನ್ನು ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಯಾವ ರೀತಿಯಾಗಿ ಪರ್ಸ್ನಲ್ ಲೋನನ್ನು ಅಪ್ಲೈ ಮಾಡ್ಕೊಳ್ಳೋದನ್ನ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಪರ್ಸ್ನಲ್ ಲೋನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಎ ಲೋನ್ ಯು ಆರ್ ಲುಕಿಂಗ್ ಫಾರ್ ಅಂತ ಕೇಳ್ತದೆ. ನೀವು ಯಾವ ರೀತಿಯಾಗಿ ನಿಮಗೆ ಲೋನನ್ನು ನೀವು ಇಂಟ್ರೆಸ್ಟೆಡ್ ಇದ್ದೀರೋ ಅದನ್ನು ಇಲ್ಲಿ ತೋರಿಸುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸ್ನಲ್ ಲೋನ್ ಆಗಿದ್ದರೆ ಪರ್ಸ್ನಲ್ ಲೋನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅಪ್ಲೈ ನೌ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಲೋನನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೆ ನೀವು ಲೋನ್ ಅಪ್ಲೈ ಮಾಡಬೇಕು ಅಂದರೆ ನಿಮ್ಗೆ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದು ಕೂಡ ಅದು ಕೆನರಾ ಬ್ಯಾಂಕ್ ನಮಗೆ ಹೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ದ CIC ಸ್ಕೋರ್ ಆಫ್ ದ ಕಸ್ಟಮರ್ ಶುಡ್ ಬಿ 700 ಆ್ಯಂಡ್ ಅಬೋವ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ನಿಮ್ಮದು ಸಿವಿಲ್ ಸ್ಕೋರ್ ಅನ್ನೋದು ಏನಿದೆ ಅದು 700 ಅಬೋವ್ ಇರಬೇಕು ಅಂತ ಒಂದು ಎಲಿಜಿಬಿಲಿಟಿನ ಕೇಳ್ತಾ ಇದೆ. ಆ್ಯಂಡ್ ಇಂಡಿವಿಜುವಲ್ ಓವರ್ ದ ಏಜ್ ಆಫ್ 18 ಇಯರ್ಸ್, ನಿಮಗೆ 18 ಇಯರ್ಸ್ ಅಬೋವ್ ಇರಬೇಕು. ಇಂಡಿವಿಜುವಲ್ ಮಸ್ಟ್ ಮೈಂಟೈನ್ ದೇರ್ SB ಆರ್ CA ಇನ್ ಇಂಡಿವಿಜುವಲ್ ನೇಮ್ ವಿತ್ ಕೆನರಾ ಬ್ಯಾಂಕ್. ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ನೀವು ಇಂಡಿವಿಜುವಲ್ ಆಗಿ ಮೇಂಟೈನ್ ಮಾಡಿರಬೇಕಾಗುತ್ತೆ ವಿತ್ ಕೆನರಾ ಬ್ಯಾಂಕ್ ಜೊತೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ದ ಅಪ್ಲೋಡೆಡ್ ಬೈ ದ ನ್ಯೂ ಕಸ್ಟಮರ್ಸ್ ಅಂತ ಹೇಳ್ತಾ ಇದೆ ಅಲ್ವಾ. ಇದರಲ್ಲಿ ಆಧಾರ್ ಆ್ಯಂಡ್ ಪ್ಯಾನ್ ಶಾಲ್ ಬಿ ವ್ಯಾಲಿಡೇಟೆಡ್ ಆನ್ಲೈನ್ ಆ್ಯಂಡ್ ಕಂಪ್ಲೀಟ್ ವಿಡಿಯೋ KYC ಅಂತ ಹೇಳ್ತಾ ಇದೆ. ಹಾಗೆ ನೀವು ಇಲ್ಲಿ ಫೀಚರ್ಸ್ ಕೂಡ ನೋಡ್ತಾ ಇರ್ಬೋದು. ನಮಗೆ ಇಲ್ಲಿ ಮಿನಿಮಮ್ ಆಗಿ 25,000 ಆ್ಯಂಡ್ ಮ್ಯಾಕ್ಸಿಮಮ್ ಆಗಿ 10 ಲ್ಯಾಕ್ವರೆಗೂ ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಟರ್ಮ್ ಆಫ್ ಲೋನ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 36 ಮಂತ್ವರೆಗೂ ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಪ್ರೊಸೆಸಿಂಗ್ ಚಾರ್ಜಸಲ್ಲಿ ಬಂದುಬಿಟ್ಟು ಫೀಚರ್ಸ್ ಆಗಿರ್ಬೋದು, ಪ್ರೊಸೆಸಿಂಗ್ ಫೀಸ್ 0.60% ಆಫ್ ದ ಸ್ಯಾಂಕ್ಷನ್ ಅಮೌಂಟ್ ಅಂತ ಹೇಳ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಅಪ್ಲಿಕೇಬಲ್ GST ಕೂಡ ಅಪ್ಲಿಕೇಬಲ್ ಆಗುತ್ತೆ ನಮಗೆ. ಹಾಗೆ ನಮಗೆ ಇಲ್ಲಿ ಬೆನಿಫಿಟ್ಸ್ ಕೂಡ ಇದೆ ಗಾಯ್ಸ್. ಬೆನಿಫಿಟ್ಸ್ ಬಂದುಬಿಟ್ಟು ದ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ 24/7. ಸೊ ಇಲ್ಲಿ ನಮಗೆ ಫೆಸಿಲಿಟಿ ಅನ್ನೋದು ಏನು ಸಿಗ್ತಾ ಇದೆ ಅಲ್ವಾ, ಅದು 24/7 ಅವರ್ಸ್ವರೆಗೂ ನಮಗೆ ಇರುತ್ತೆ. ನಾವು ಯಾವಾಗ ಬೇಕೋ ಆವಾಗ ಆನ್ಲೈನಲ್ಲಿ ಅಪ್ಲೈ ಕೂಡ ಮಾಡ್ಕೋಬೋದು. ಬ್ಯಾಂಕಿಗೆ ಹೋಗಿ ನಾವು ಅಪ್ಲೈ ಮಾಡಬೇಕು ಅಂತ ಒಂದು ಕಂಡೀಷನ್ ಏನೂ ಇಲ್ಲ ಗಾಯ್ಸ್. ನಮಗೆ ಇವಾಗ ಮನೆಯಲ್ಲೇ ಕೂತ್ಕೊಂಡು ಕೆನರಾ ಬ್ಯಾಂಕಿನ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ನಾವು ಮನೆಯಲ್ಲಿನೇ ಲೋನನ್ನು ಅಪ್ಲೈ ಮಾಡ್ಕೋಬೋದು. ಸೀಮ್ಲೆಸ್ ಕಸ್ಟಮರ್ ಜರ್ನಿ ಆ್ಯಂಡ್ ನೋ ಫಿಸಿಕಲ್ ವಿಸಿಟ್ ಟು ದ ಬ್ರಾಂಚ್. ಸೊ ಇದೇ ನಾನು ಏನು ಹೇಳಿದೆ ಇವಾಗ, ಫಿಸಿಕಲ್ ಆಗಿ ನಾವೇ ಬ್ಯಾಂಕಿಗೆ ಹೋಗಿಬಿಟ್ಟು ನಾವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಲೋನನ್ನು ತೊಗೋಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲ. ನಾವು ಇವಾಗ ನಮ್ಮ ಮೊಬೈಲಿಂದನೇ ನಾವು ಲೋನನ್ನು ಅಪ್ಲೈ ಮಾಡ್ಕೋಬೋದು. ಇನ್ಸ್ಟ್ಯಾಂಟ್ ಅಪ್ರೂವಲ್ ಆ್ಯಂಡ್ ಡಿಸ್ಬರ್ಸಲ್ ಇನ್ ಸೇವಿಂಗ್ಸ್ ಅಕೌಂಟ್ ಆಫ್ ದ ಕಸ್ಟಮರ್. ಸೊ ಇಲ್ಲಿ ನಮಗೆ ಅಪ್ಲೈ ಮಾಡಿದ ತಕ್ಷಣ ನಮಗೆ ಇನ್ಸ್ಟೆಂಟಾಗಿ ಒಂದು ಲೋನನ್ನು ಸಿಗುತ್ತೆ. ಸೇವಿಂಗ್ಸ್ ಅಕೌಂಟಿಗೆ ನಮಗೆ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ ಡಿಜಿಟಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮ್ಮ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಒಂದು ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ಇದು ಲೋನನ್ನು ನಮಗೆ ಪ್ರೊವೈಡ್ ಮಾಡುತ್ತೆ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಮಗೆ ಕೆನರಾ ಬ್ಯಾಂಕ್ ಅನ್ನೋದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲ್ರಿಡ್ ಪರ್ಸನ್ ಆಗಿರ್ಬೋದು ನಮಗೆ ಲೋನನ್ನು ಕೊಡುತ್ತೆ ಅಂತ. ಕೆನರಾ ಬ್ಯಾಂಕ್ ಲೋನ್ ಪ್ರೋಸೆಸ್ ಓವರ್ ವ್ಯೂನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಫಸ್ಟ್ ನಮಗೆ ಚೆಕ್ ಎಲಿಜಿಬಿಲಿಟಿ. ಆಗಲೇ ನಾನು ಬಿಫೋರ್ ನಿಮಗೆ ಎಲಿಜಿಬಿಲಿಟಿನ ಹೇಳಿದ್ನಲ್ವ, ಅದೇ ರೀತಿಯಾಗಿ ನಾವು ಫಸ್ಟ್ ನಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದರ ನಂತರ ನಮಗೆ ಚೂಸ್ ಲೋನ್ ಸ್ಕೀಮ್, ನಮಗೆ ಯಾವ ಲೋನ್ ಬೇಕು, ಯಾವ ಥರ ಸ್ಕೀಮ್ ಇರೋ ಒಂದು ಲೋನ್ ಬೇಕು, ನಾವು ಆ ಒಂದು ಸ್ಕೀಮ್ನ ಚೂಸ್ ಮಾಡ್ಕೋಬೇಕು. ಅದರ ನಂತರ ಡಾಕ್ಯುಮೆಂಟ್ಸ್ನ ಗ್ಯಾದರ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ಅಪ್ಲೈ ಆನ್ಲೈನ್ ಆರ್ ಆಫ್ಲೈನ್. ಸೊ ನಾನು ಆಗಲೇ ಹೇಳ್ದಂಗೆ ನಾವು ಬ್ಯಾಂಕಿಗೆ ಹೋಗಿನೇ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಫೋನ್ ಯೂಸ್ ಮಾಡಿಕೊಂಡು ನಾವು ಆನ್ಲೈನ್ನಿಂದ ಅಪ್ಲೈ ಕೂಡ ಮಾಡ್ಕೋಬೋದು. ಅದರ ನಂತರ ಲೋನ್ ಪ್ರೊಸೆಸಿಂಗ್ ಆ್ಯಂಡ್ ವೆರಿಫಿಕೇಷನ್. ಇಲ್ಲಿ ಲೋನ್ ಅನ್ನೋದು ಒಂದು ಪ್ರೋಸೆಸಿಂಗ್ ಆಗಬೇಕಾದ್ರೆ ಅವರು ವೆರಿಫಿಕೇಷನ್ ಮಾಡ್ತಾರೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ಕೊಂಡ ನಂತರ ನಾವೇನಾದರೂ ಆ ಲೋನಿಗೆ ಎಲಿಜಿಬಿಲಿಟಿ ಇತ್ತು ಅಂದರೆ
ಆ ವೆರಿಫಿಕೇಷನ್ ಮಾಡ್ಕೊಂಡ ನಂತರ ನಮಗೆ ಲೋನನ್ನು ಕೊಡ್ತಾರೆ. ಆ ನಂತರ ಸ್ಯಾಂಕ್ಷನ್ ಆ್ಯಂಡ್ ಅಗ್ರಿಮೆಂಟ್ ವೆರಿಫಿಕೇಷನ್ ಆಫ್ ಅವರ್ ಡಾಕ್ಯುಮೆಂಟ್ಸ್ ಆದಮೇಲೆ ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಲೋನನ್ನು ಸ್ಯಾಂಕ್ಷನ್ ಕೂಡ ಮಾಡ್ತಾರೆ. ನೋಡಿದ್ರಲ್ವ, ಇದು ಕೆನರಾ ಬ್ಯಾಂಕಿನ ಒಂದು ಲೋನ್ ಪ್ರೋಸೆಸ್ ಓವರ್ ವ್ಯೂ ಆಗಿ ಶಾರ್ಟ್ ಆಗಿ ಹೇಳಿದ್ದಾರೆ. ಸೊ ಜಸ್ಟ್ ಕೆನರಾ ಬ್ಯಾಂಕ್ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಪರ್ಸ್ನಲ್ ಲೋನ್ ಮೇಲೆ ಅಪ್ಲೈ ಮಾಡಿಕೊಂಡು ಆ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ನಾವು ಕೊಟ್ಬಿಟ್ಟು ಲೋನನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಫೈನಲಿ ನಮ್ಮ ಎಲಿಜಿಬಿಲಿಟಿನ ನೋಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡ್ಕೊಂಡ ನಂತರನೇ ನಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಇದಾಗಿದೆ ಇವತ್ತಿನ ಕೆನರಾ ಬ್ಯಾಂಕ್ ಅನ್ನೋ ಒಂದು ವೆಬ್ಸೈಟಿಂದ ಯಾವ ರೀತಿಯಾಗಿ ನಾವು ಲೋನನ್ನು ಅಪ್ಲೈ ಮಾಡ್ಕೊಳ್ಳೋಂಥ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.